ಕೃಷ್ಣ ಶಿಷ್ಟೆ ದೂತಾವತಾರ. ಈ ಚಿತ್ರವು ಮಹಾಭಾರತದ ಅತ್ಯಂತ ಭಾವನಾತ್ಮಕ ಕ್ಷಣವನ್ನು ಚಿತ್ರಿಸುತ್ತದೆ. ಇದು ಪಾಂಡವರ ಪರವಾಗಿ ಶ್ರೀಕೃಷ್ಣನು ದೂತನಾಗಿ ಕೌರವರ ಸಭೆಗೆ ಬಂದಿದ್ದ ಕ್ಷಣ. ಅವರ ಉದ್ದೇಶ ಯುದ್ಧವನ್ನು ತಪ್ಪಿಸಿ ಶಾಂತಿಯನ್ನು ಸ್ಥಾಪಿಸುವುದು. ಕೃಷ್ಣನು ಧರ್ಮರಾಜ ಯುಧಿಷ್ಠಿರನ ಸಂದೇಶವನ್ನು ಕೌರವರಿಗೆ ತಿಳಿಸುತ್ತಾನೆ. ನಮಗೆ ರಾಜ್ಯ ಬೇಡ, ಕೇವಲ 5 ಗ್ರಾಮ ಕೊಡಿ, ಯುದ್ಧ ಬೇಡ. ಆದರೆ ದುರ್ಯೋಧನನು ಅಹಂಕಾರದಿಂದ ಉಕ್ಕಿ ಕತ್ತಿ ಎತ್ತಿ ಕೃಷ್ಣನನ್ನು ಬಂಧಿಸಲು ಯತ್ನಿಸುತ್ತಾನೆ. ಈ ದೃಶ್ಯದಲ್ಲಿ ಕೌರವರ ಸಭೆಯ ಮಧ್ಯದಲ್ಲಿ ಶ್ರೀಕೃಷ್ಣನು ಶಾಂತವಾಗಿ ಕುಳಿತಿದ್ದಾರೆ. ಅವರ ಮುಖದಲ್ಲಿ ದೈವಿಕ ಶಾಂತಿ, ಕಣ್ಣಲ್ಲಿ ಕರುಣೆ ಮತ್ತು ಧರ್ಮದ ಪ್ರಭೆ. ಅವರ ಸುತ್ತಲೂ ಕೌರವರ ಸೇನೆಯ ನಾಯಕರು, ಹಿರಿಯರು, ಭೀಷ್ಮ, ಧೃತರಾಷ್ಟ್ರ, ದ್ರೋಣಾಚಾರ್ಯರು ದುಗುಡದಿಂದ ಈ ಘಟನೆ ನೋಡುತ್ತಿದ್ದಾರೆ. ಧೃತರಾಷ್ಟ್ರನ ಮುಖದಲ್ಲಿ ಗೊಂದಲ, ಭೀಷ್ಮನ ಕಣ್ಣಲ್ಲಿ ವಿಷಾದ, ದ್ರೋಣಾಚಾರ್ಯನ ಮನಸ್ಸಿನಲ್ಲಿ ದುಃಖ. ಎಲ್ಲರೂ ಕೌರವರ ಅಹಂಕಾರದ ಪರಿಣಾಮ ತಿಳಿದಿದ್ದರೂ ಮೌನವಾಗಿದ್ದಾರೆ. ಕೃಷ್ಣನು ಶಾಂತವಾಗಿ ಹೇಳುತ್ತಾನೆ, ಧರ್ಮದ ಮೇಲೆ ನಡೆ, ಅಹಂಕಾರ ಬಿಡು, ಇಲ್ಲದಿದ್ದರೆ ವಿನಾಶ ತಪ್ಪದು. ದುರ್ಯೋಧನ ಅದನ್ನು ನಿರ್ಲಕ್ಷಿಸುತ್ತಾನೆ. ಅವನ ಕ್ರೋಧದಲ್ಲಿ ಕತ್ತಿ ಕೃಷ್ಣನ ಕಡೆ ಎತ್ತಲ್ಪಟ್ಟ ಕ್ಷಣ. ಅಲ್ಲೇ ಈ ಚಿತ್ರವು ಸ್ಥಿರವಾಗುತ್ತದೆ. ಆ ಕ್ಷಣದಲ್ಲಿ ಕೃಷ್ಣನ ದೇಹದಿಂದ ದೈವಿಕ ಪ್ರಭೆ ಹರಿಯುತ್ತದೆ. ಅವರು ಪರಮಾತ್ಮ ಸ್ವರೂಪವನ್ನು ತೋರಿಸುತ್ತಾರೆ. ಎಲ್ಲ ದಿಕ್ಕುಗಳಲ್ಲಿ ಪ್ರಕಾಶಮಾನವಾದ ದೀಪ್ತಿಯು ಆವರಿಸುತ್ತದೆ. ಯಾರು ಬಂಧಿಸಲು ಬಂದರೂ ಅವರ ಕೈಯಲ್ಲಿರುವ ಶಸ್ತ್ರಗಳು ಕಂಪಿಸುತ್ತವೆ. ಅದು ದೇವರ ಶಕ್ತಿ, ಶಾಂತಿಯ ಶಕ್ತಿ, ಧರ್ಮದ ಶಕ್ತಿ. ಈ ಚಿತ್ರವು ಕೇವಲ ರಾಜತಾಂತ್ರಿಕ ಕ್ಷಣವಲ್ಲ. ಇದು ಧರ್ಮ ಮತ್ತು ಅಧರ್ಮದ ಮಧ್ಯದ ಶಾಶ್ವತ ಸಂಘರ್ಷದ ಸಂಕೇತ. ಕೃಷ್ಣನು ಇಲ್ಲಿ ಕೇವಲ ದೂತನಲ್ಲ, ಪರಮಾತ್ಮ. ಅವರ ಬೋಧನೆ ಶಾಶ್ವತ. ಶಾಂತಿ ಮತ್ತು ಧರ್ಮ ಒಂದೇ ದಾರಿ. ಇಲ್ಲಿ ನಾವು ಕೃಷ್ಣನ ತಾಳ್ಮೆ, ಕರುಣೆ ಮತ್ತು ಜ್ಞಾನವನ್ನು ಕಾಣಬಹುದು. ಅವರು ಯುದ್ಧವಿಲ್ಲದ ಪರಿಹಾರವನ್ನು ಹುಡುಕಿದರು. ಆದರೆ ಕೌರವರ ಅಹಂಕಾರದಿಂದ ಅದು ಸಾಧ್ಯವಾಗಲಿಲ್ಲ. ಈ ದೃಶ್ಯವೇ ನಂತರದ ಮಹಾಯುದ್ಧದ ಬೀಜವಾಯಿತು. ಆದರೂ ಕೃಷ್ಣನ ಮುಖದಲ್ಲಿದೆ ಶಾಂತಿ. ಅವರು ತಿಳಿದಿದ್ದರು, ಧರ್ಮ ಕೊನೆಗೆ ಗೆಲ್ಲುತ್ತದೆ. ಈ ದೃಶ್ಯದಲ್ಲಿ ಚಿತ್ರಕಾರನು ಅದ್ಭುತವಾಗಿ ಭಾವನೆಯನ್ನು ಹಿಡಿದಿದ್ದಾನೆ. ಕೃಷ್ಣನ ಶಾಂತಸ್ಥಿತಿ, ದುರ್ಯೋಧನನ ಕ್ರೋಧ, ಹಿರಿಯರ ದುಃಖ. ಇದು ಕೇವಲ ಕಲೆಯಲ್ಲ, ಅದು ಧರ್ಮದ ಬೋಧನೆ. ಈ ಚಿತ್ರ ನೋಡುವವರು ಶಾಂತಿಯ ಸಂದೇಶವನ್ನು ಅರಿಯುತ್ತಾರೆ. ಅಹಂಕಾರ ವಿನಾಶಕ್ಕೆ ದಾರಿ, ಧರ್ಮವೇ ಶಾಶ್ವತ ಶಕ್ತಿ. ಶ್ರೀಕೃಷ್ಣನ ಈ ದೂತಾವತಾರ ನಮ್ಮೆಲ್ಲರಿಗೂ ಸ್ಮರಣೆ. ಧರ್ಮದ ಪಥದಲ್ಲಿ ನಡೆದರೆ ದೈವ ನಮ್ಮೊಂದಿಗಿದೆ.